ಈತ ಭಾರತದವನು ಅಂತೇಳಿ ಹೇಳೋದಕ್ಕೆ ಈತನ ಬಳಿ ಆಧಾರ್ ಕಾರ್ಡ್ ಇದೆ, ಈತನ ಬಳಿ ಪಾನ್ ಕಾರ್ಡ್ ಇದೆ, ಈತನ ಬಳಿ ಭಾರತದ ಗುರುತಿಸುವಿಕೆಯ ಎಲ್ಲ ದಾಖಲಾತಿಗಳಿದ್ದಾವೆ. ಆದರೆ ಈತ ಭಾರತೀಯ ಅಲ್ಲ, ಈತ ಬಾಂಗ್ಲಾದೇಶದವ. ಈತ ಇಲ್ಲಿನ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಈತ ಪಾಸ್ಪೋರ್ಟ್ ಮಾಡಿಕೊಂಡು ಈತ ಕುವೈತ್ ಹೋಗಿ ಕುವೈತ್ನಲ್ಲಿ ಈತ ಏನು ಮಾಡಿ ಹಣ ಸಂಪಾದನೆ ಮಾಡಿದ್ನೋ ಗೊತ್ತಿಲ್ಲ. ಈತ ಅಲ್ಲಿನ ಅಕ್ರಮ ಚಟುವಟಿಕೆಯ ಮೂಲಕ ಹಣವನ್ನು ಸಂಗ್ರಹಿಸಿ ಅದನ್ನು ಭಾರತಕ್ಕೆ ಕಳುಹಿಸಿಕೊಟ್ಟ ಬಾಂಗ್ಲಾದೇಶದ ಅಕ್ರಮ ವಲಸಿಗ, ಕುವೈತ್ನಲ್ಲಿ ಪರಾರಿಯಾಗಿರುವ ಮೊಹಮ್ಮದ್ ಹನೀಫ್, ಕುವೈತ್ನಿಂದ ಭಾರತಕ್ಕೆ ಹಣವನ್ನು ರವಾನೆ ಮಾಡಿರುವ ಹನೀಫ್. ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮ ವಲಸಿಗನ ದಾಖಲಾತಿಗಳು ಲಭ್ಯವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ದೂರು ಕೊಟ್ಟಿದ್ದಾರೆ. ಈತ ಎಲ್ಲಿಯವನು ಏನು ಎತ್ತ ಅಂತ ಹೇಳಿ ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿರುವಂಥ ವಿಚಾರ ಇದು. ಹೇಗೆ ಈತ ಆಧಾರ್ ಕಾರ್ಡ್ ಮಾಡ್ಕೊಂಡ? ಹಾಗಾದ್ರೆ ಪುನೀತ್ ಕೆರೆಹಳ್ಳಿ ಮಾತಾಡಿದ್ದಾರೆ ದೂರು ಕೊಟ್ಟು, ಬನ್ನಿ ನೋಡೋಣ. ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗ ಅಂದರೆ ಭಾರತಕ್ಕೆ, ಅವನು ಬಾಂಗ್ಲಾದವನು, ಭಾರತಕ್ಕೆ ಅಕ್ರಮವಾಗಿ ಬಂದು ನೆಲೆಸಿದ್ದಾನೆ. ಇಲ್ಲಿ ಬಂದು ನೆಲೆಸಿರೋದಲ್ಲದೆ ಆತ ಇಲ್ಲಿಯ ದಾಖಲೆಗಳನ್ನು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ದೆಹಲಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ತೊಗೊಳ್ತಾನೆ. ಅದ್ರ ಮೂಲಕ ಬಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಮನೆ ಮಾಡ್ಕೊಳ್ತಾನೆ. ಆಮೇಲೆ ಅದಕ್ಕೆ ಪೂರಕವಾದ ಆಧಾರ್ ಕಾರ್ಡು, ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಳ್ತಾನೆ. ಅದಾದಮೇಲೆ ನಮಗೆ ಬಹಳ ಬೇಸರ ಅಂತ ಅಂದರೆ ಏನಂದರೆ, ಆಧಾರ್ ಕಾರ್ಡ್ ಎಲ್ಲ ಯಾರೋ ಮಾಡಿಕೊಟ್ರು, ಅವ್ರು ದುಡ್ಡು ಕೊಟ್ಟರೆ ಮಾಡಿಸ್ಕೋಬೋದು, ಓಕೆ. ಆದರೆ ಆತ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾನೆ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ. ನಮ್ಮ ಪೊಲೀಸ್ನವರು ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ನಾವು ಪಾಸ್ಪೋರ್ಟ್ ಅಂತ ಅಂದರೆ ಈ ದೇಶ ಆತನಿಗೆ ಪೌರತ್ವ ಕೊಟ್ಟಂಗೆ. ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಮೊಹಮ್ಮದ್ ಹನೀಫ್ ಭಾರತೀಯ ಅಂತ ಹೇಳಿದಂತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೋಬೇಕು ಅಂದರೆ ಯಾರೋ ಬಂದು ಹಣ ಕೊಟ್ಟು ನನ್ನ ದೇಶದ ಪೌರತ್ವವನ್ನು ಕೊಂಡ್ಕೊಳ್ತಾರೆ. ಪೊಲೀಸ್ ಕಾರ್ಯಾಚರಣೆ ಬಗ್ಗೆಯೂ ಕೂಡ ಮೂಡಿದ ಅನುಮಾನ. ವೆರಿಫಿಕೇಶನ್ನಲ್ಲಿ ಈತನ ಬಾಂಗ್ಲಾದೇಶದ ಮೂಲ ತಿಳಿಲಿಲ್ವಾ? ಭಾರತೀಯರಿಗೆ ಪ್ರಕ್ರಿಯೆ ಕಠಿಣ, ಬಾಂಗ್ಲಾದೇಶದವರಿಗೆ ಈ ವೆರಿಫಿಕೇಶನ್ ಪ್ರಕ್ರಿಯೆ ಸುಲಭವಾಗಿದ್ದು ಹೇಗೆ? ಪೊಲೀಸ್ ವೆರಿಫಿಕೇಶನ್ ವೇಳೆ ಬಾಡಿ ಕ್ಯಾಮ್ ಧರಿಸಲು ಆಗ್ರಹ ಮಾಡಿದ್ದಾರೆ. ವ್ಯವಸ್ಥಿತ ಸಂಚಿನ ವಿರುದ್ಧ ನಡೆಸಬೇಕಿದೆ ಪೊಲೀಸ್ ಆಪರೇಷನ್. ಸಹಜವಾಗಿ ನಾವೊಂದು ಪಾಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದರೆ 2-3 ಬಾರಿ ವೆರಿಫಿಕೇಷನ್ ಮಾಡ್ತಾರೆ. ನಮ್ಮ ಮಾಸ್ ಕಾರ್ಡ್ ವೆರಿಫಿಕೇಷನ್ ಆಗುತ್ತೆ, ನಾವೆಲ್ಲಿ ಓದಿದ್ದೀವಿ ಅದೆಲ್ಲ ವೆರಿಫಿಕೇಷನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಪೊಲೀಸರಿಗೆ. ಆದರೆ ಈತ ಬಾಂಗ್ಲಾದೇಶದವನು, ಪೊಲೀಸ್ ವೆರಿಫಿಕೇಷನಲ್ಲೂ ಕೂಡ ಈತನ ಐಡೆಂಟಿಟಿ ಪೊಲೀಸರಿಗೆ ಗೊತ್ತಾಗಲಿಲ್ವಾ? ಈತ ನಕಲಿ ಆಧಾರನ ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗಲಿಲ್ವಾ? ಈತನ ಮೂಲ ಏನು ಎತ್ತ ಅನ್ನೋದು ಗೊತ್ತಾಗಲಿಲ್ವಾ? ಪೊಲೀಸರು ಏನಾದರೂ ಇನ್ವಾಲ್ವ್ ಆಗಿದ್ದಾರಾ? ಪೊಲೀಸರು ಬಾಡಿ ಕ್ಯಾಮ್ರಾಗಳನ್ನು ಬಳಸಿಕೊಂಡು, ಧರಿಸಿಕೊಂಡು ಈ ರೀತಿ ವೆರಿಫಿಕೇಷನನ್ನು ಮಾಡಬೇಕು ಅನ್ನುವಂಥ ಆಗ್ರಹವೂ ಕೂಡ ಕೇಳಿಬಂದಿದೆ. ಅಕ್ರಮ ಬಾಂಗ್ಲಾ ಪ್ರಜೆ ಕಳ್ಳಾಟವನ್ನು ಮಾಡಿರುವಂಥ ವಿಚಾರ ಇದು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ದೂರು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಜನನ ಪ್ರಮಾಣ ಪತ್ರ, ಭಾರತದ ಆಧಾರ್ ಕಾರ್ಡ್, ಅದು ಹೇಗೆ ಸಾಧ್ಯ? ಭಾರತದ ಆಧಾರ್ ಕಾರ್ಡ್, ಪಾನ್ ಬಳಸ್ಕೊಂಡು ಈತ ಪಾಸ್ಪೋರ್ಟ್ ಕೂಡ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಈತ ಭಾರತದವನು ಅಂತೇಳಿ ಹೇಳೋದಕ್ಕೆ ಈತನ ಬಳಿ ಆಧಾರ್ ಕಾರ್ಡ್ ಇದೆ, ಈತನ ಬಳಿ ಪಾನ್ ಕಾರ್ಡ್ ಇದೆ, ಈತನ ಬಳಿ ಭಾರತದ ಗುರುತಿಸುವಿಕೆಯ ಎಲ್ಲ ದಾಖಲಾತಿಗಳಿದ್ದಾವೆ. ಆದರೆ ಈತ ಭಾರತೀಯ ಅಲ್ಲ, ಈತ ಬಾಂಗ್ಲಾದೇಶದವ. ಈತ ಇಲ್ಲಿನ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಈತ ಪಾಸ್ಪೋರ್ಟ್ ಮಾಡಿಕೊಂಡು ಈತ ಕುವೈತ್ ಹೋಗಿ ಕುವೈತ್ನಲ್ಲಿ ಈತ ಏನು ಮಾಡಿ ಹಣ ಸಂಪಾದನೆ ಮಾಡಿದ್ನೋ ಗೊತ್ತಿಲ್ಲ. ಈತ ಅಲ್ಲಿನ ಅಕ್ರಮ ಚಟುವಟಿಕೆಯ ಮೂಲಕ ಹಣವನ್ನು ಸಂಗ್ರಹಿಸಿ ಅದನ್ನು ಭಾರತಕ್ಕೆ ಕಳುಹಿಸಿಕೊಟ್ಟ ಬಾಂಗ್ಲಾದೇಶದ ಅಕ್ರಮ ವಲಸಿಗ, ಕುವೈತ್ನಲ್ಲಿ ಪರಾರಿಯಾಗಿರುವ ಮೊಹಮ್ಮದ್ ಹನೀಫ್, ಕುವೈತ್ನಿಂದ ಭಾರತಕ್ಕೆ ಹಣವನ್ನು ರವಾನೆ ಮಾಡಿರುವ ಹನೀಫ್. ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮ ವಲಸಿಗನ ದಾಖಲಾತಿಗಳು ಲಭ್ಯವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ದೂರು ಕೊಟ್ಟಿದ್ದಾರೆ.
ಈತ ಎಲ್ಲಿ ಅವನು ಏನು ಎತ್ತ ಅಂತೇಳಿ ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿರುವಂಥ ವಿಚಾರ ಇದು. ಹೇಗೆ ಈತ ಆಧಾರ್ ಕಾರ್ಡ್ ಮಾಡ್ಕೊಂಡ ಹಾಗಾದ್ರೆ? ಪುನೀತ್ ಕೆರೆಹಳ್ಳಿ ಮಾತಾಡಿದ್ದಾರೆ ದೂರು ಕೊಟ್ಟು, ಬನ್ನಿ ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗ ಅಂದರೆ ಭಾರತಕ್ಕೆ, ಅವನು ಬಾಂಗ್ಲಾದವನು, ಭಾರತಕ್ಕೆ ಅಕ್ರಮವಾಗಿ ಬಂದು ನೆಲೆಸಿದ್ದಾನೆ. ಇಲ್ಲಿ ಬಂದು ನೆಲೆಸಿರೋದಲ್ಲದೆ ಆತ ಇಲ್ಲಿಯ ದಾಖಲೆಗಳನ್ನು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ದೆಹಲಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ತಾನೆ, ಅದ್ರ ಮೂಲಕ ಬಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಮನೆ ಮಾಡ್ಕೊಳ್ತಾನೆ. ಆಮೇಲೆ ಅದಕ್ಕೆ ಪೂರಕವಾದ ಆಧಾರ್ ಕಾರ್ಡು, ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಮಾಡ್ಕೊಳ್ತಾನೆ. ಅದಾದಮೇಲೆ ನಮಗೆ ಬಹಳ ಬೇಸರ ಅಂತ ಅಂದರೆ ಏನಂದರೆ, ಆಧಾರ್ ಕಾರ್ಡ್ ಎಲ್ಲ ಯಾರೋ ಮಾಡಿಕೊಟ್ರು, ಅವ್ರು ದುಡ್ಡು ಕೊಟ್ಟರೆ ಮಾಡಿಸ್ಕೋಬೋದು, ಓಕೆ. ಆದರೆ ಆತ ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾನೆ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ. ನಮ್ಮ ಪೊಲೀಸ್ನವರು ಅದಕ್ಕೆ ಕ್ಲಿಯರೆನ್ಸ್ ಕೊಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ನಾವು ಪಾಸ್ಪೋರ್ಟ್ ಅಂತ ಅಂದರೆ ಈ ದೇಶ ಆತನಿಗೆ ಪೌರತ್ವ ಕೊಟ್ಟಂಗೆ. ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಮೊಹಮ್ಮದ್ ಹನೀಫ್ ಭಾರತೀಯ ಅಂತ ಹೇಳಿದಂತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೋಬೇಕು ಅಂದರೆ ಯಾರೋ ಬಂದು ಹಣ ಕೊಟ್ಟು ನನ್ನ ದೇಶದ ಪೌರತ್ವವನ್ನು ಪೊಲೀಸ್ ಕಾರ್ಯಾಚರಣೆ ಬಗ್ಗೆಯೂ ಕೂಡ ಮೂಡಿದ ಅನುಮಾನ. ವೆರಿಫಿಕೇಶನ್ನಲ್ಲಿ ಈತನ ಬಾಂಗ್ಲಾದೇಶದ ಮೂಲ ತಿಳಿಲಿಲ್ವಾ? ಭಾರತೀಯರಿಗೆ ಪ್ರಕ್ರಿಯೆ ಕಠಿಣ, ಬಾಂಗ್ಲಾದೇಶದವರಿಗೆ ಈ ವೆರಿಫಿಕೇಶನ್ ಪ್ರಕ್ರಿಯೆ ಸುಲಭವಾಗಿದ್ದು ಹೇಗೆ? ಪೊಲೀಸ್ ವೆರಿಫಿಕೇಶನ್ ವೇಳೆ ಬಾಡಿ ಕ್ಯಾಮ್ ಧರಿಸಲು ಆಗ್ರಹ ಮಾಡಿದ್ದಾರೆ. ವ್ಯವಸ್ಥಿತ ಸಂಚಿನ ವಿರುದ್ಧ ನಡೆಸಬೇಕಿದೆ ಪೊಲೀಸ್ ಆಪರೇಷನ್. ಸಹಜವಾಗಿ ನಾವೊಂದು ಪಾಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದರೆ 2-3 ಬಾರಿ ವೆರಿಫಿಕೇಷನ್ ಮಾಡ್ತಾರೆ. ನಮ್ಮ ಮಾಸ್ ಕಾರ್ಡ್ ವೆರಿಫಿಕೇಷನ್ ಆಗುತ್ತೆ, ನಾವೆಲ್ಲಿ ಓದಿದ್ದೀವಿ ಅದೆಲ್ಲ ವೆರಿಫಿಕೇಷನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಪೊಲೀಸರಿಗೆ. ಆದರೆ ಈತ ಬಾಂಗ್ಲಾದೇಶದವನು, ಪೊಲೀಸ್ ವೆರಿಫಿಕೇಷನಲ್ಲೂ ಕೂಡ ಈತನ ಐಡೆಂಟಿಟಿ ಪೊಲೀಸರಿಗೆ ಗೊತ್ತಾಗಲಿಲ್ವಾ? ಈತ ನಕಲಿ ಆಧಾರನ ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗಲಿಲ್ವಾ? ಈತನ ಮೂಲ ಏನು ಎತ್ತ ಅನ್ನೋದು ಗೊತ್ತಾಗಲಿಲ್ವಾ? ಪೊಲೀಸರು ಏನಾದರೂ ಇನ್ವಾಲ್ವ್ ಆಗಿದ್ದಾರಾ? ಪೊಲೀಸರು ಬಾಡಿ ಕ್ಯಾಮ್ರಾಗಳನ್ನು ಬಳಸಿಕೊಂಡು, ಧರಿಸಿಕೊಂಡು ಈ ರೀತಿ ವೆರಿಫಿಕೇಷನನ್ನು ಮಾಡಬೇಕು ಅನ್ನುವಂಥ ಆಗ್ರಹವೂ ಕೂಡ ಕೇಳಿಬಂದಿದೆ. ಅಕ್ರಮ ಬಾಂಗ್ಲಾ ಪ್ರಜೆ ಕಳ್ಳಾಟವನ್ನು ಮಾಡಿರುವಂಥ ವಿಚಾರ ಇದು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ದೂರು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಜನನ ಪ್ರಮಾಣ ಪತ್ರ, ಭಾರತದ ಆಧಾರ್ ಕಾರ್ಡ್, ಅದು ಹೇಗೆ ಸಾಧ್ಯ? ಭಾರತದ ಆಧಾರ್ ಕಾರ್ಡ್ ಪಾನ್ ಬಳಸ್ಕೊಂಡು ಈತ ಪಾಸ್ಪೋರ್ಟ್ ಕೂಡ ಮಾಡ್ಲಿಕ್ಕೆ ಹೇಗೆ ಸಾಧ್ಯ?